कर्नाटक रियासत में इलेक्शंस की तारीखों का ऐलान हो गया है और ऐसे में नोट की सियासत करने वाले रहनुमा आगे आकर पब्लिक को फंसाने की कोशिश कर रहे हैं। इस बीच दावणगेरे पुलिस ने कांग्रेस एमएलए शिमानूर शिवा शंकरप्पा और इनके बेटे एस मल्लिकार्जुन के खिलाफ वोटरों को तोहफे देकर रागिब करने और इन्हें बहला फुसलाने पर FIR दर्ज की है। 7 लाख रुपए मालियत की साड़ियां वगैरह 2 रहनुमाओं के चेहरे वाले थैलों में दिए गए, लेकिन पब्लिक की तरफ से ऐसा रिएक्शन देखने को मिलेगा शायद इन्हें अंदाजा नहीं था। ಹಣದ ಬಲದಿಂದ ಗೆದ್ದು ಯಾವುದೇ ತರಹದ ಕೆಲಸ ಮಾಡದೆ ಯಾವುದೇ ತರ ಒಂದು ಅಭಿವೃದ್ಧಿ ಮಾಡದೆ ಈ ಒಂದು ಕ್ಷೇತ್ರವನ್ನು ಕುಂಠಿತಗೊಳಿಸಿದ್ದಾರೆ। ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕಂತ ಹೇಳಿದರೆ ಒಳ್ಳೆ ಅಭ್ಯರ್ಥಿಯನ್ನು ಗೆಲ್ಲಿಸಿ ವಿಧಾನಸಭೆ ಕಳಿಸಿ ಈ ನಮ್ಮ ಕ್ಷೇತ್ರವನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಒಳ್ಳೇದು ಮಾಡ್ತಾ ಇದ್ದೀವಿ। ಅದಕ್ಕೋಸ್ಕರ ಇವತ್ತು ಏನು ಮಹಿಳೆಯರು ಈ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೀನಿ। ನಮಗೆ ಬೇಡ ಇದು ಸೀರೆ ಈ ಭಾಗ ದಕ್ಷಿಣ ವಿಧಾನಸಭಾ ಕ್ಷೇತ್ರ 83,000 ಅಲ್ಪಸಂಖ್ಯಾತರ ಮತಗಳು ಇದೆ। ಈ ಭಾಗಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಮುಸ್ಲಿಂ ಅಭ್ಯರ್ಥಿ ಬೇಕಂತ ಹೇಳಿ ಎಲ್ಲಾ ಜನರ ಒಂದು ಮನಸ್ಸಿದೆ। ಆದ್ರೂ ಶಾಮನೂರ್ ಶಿವಶಂಕರಪ್ಪ 93 ವರ್ಷ ಆದ್ರೂ ನಮಗೆ MLA ಟಿಕೆಟ್ ಬೇಕಂತ ಈ ಸಲ ಚುನಾವಣೆ ಮಾಡ್ತಾ ಇದ್ದಾರೆ। ಈ ಭಾಗದ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಅವರಿಗೆ ಈ ಮತ ಕೊಡದೆ ಮನೆ ಕಳಿಸ್ತಾರಂತ ಸ್ವತಃಸಿದ್ಧವಾಗಿ ಘೋಷಣೆ ಮಾಡ್ತಾ ಇದ್ದಾರೆ। अफसोस के साथ कहना पड़ रहा ये साड़ियाँ 60-60